ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅದಾದಮೇಲೆ ಅದು ಹಂಗೆ ಕಂಟಿನ್ಯೂ ಆಯಿತು. ಎರಡನೇ ಟರ್ಮಿಗೆ ಬಂದರು. ಎರಡನೇ ಟರ್ಮಲ್ಲೂ ಮಾತುಕತೆ ಶುರು ಮಾಡಿದ್ರು. 2025ರಲ್ಲಿ ಮಾತುಕತೆ ನಡೀತಾ ಇರ್ಬೇಕಾದ್ರೆ ತಕ್ಷಣ ದಾಳಿ ಮಾಡಿದ್ರು 12 ದಿವಸ ದಾಳಿ ಮಾಡಿ ಏನು ಹೇಳಿದ್ರು, ಅವ್ರ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನೆಲ್ಲ ಹೊಡೆದಾಕಿದ್ದೀವಿ, ಇನ್ನು ಎನ್ರಿಚ್ಮೆಂಟ್ ಮಾಡೋ ಅಂಥ ಕೇಪಬಿಲಿಟಿ ಇಲ್ಲ ಅನ್ನೋದೊಂದು ಬಂತು. ತದನಂತರ ಏನು ನ್ಯೂಸ್ ಬಂತು, ಇಲ್ಲ ಅವ್ರು ಎನ್ರಿಚ್ ಮಾಡಿರೋ ಯುರೇನಿಯಂ ಹತ್ತತ್ರ 60% ಮಾಡಿಟ್ಟಿದ್ದಾರೆ, ಹತ್ತತ್ರ 440 kg ಇದೆ ಅವ್ರ ಹತ್ರ. ಅದನ್ನು ಎಲ್ಲಿ ಇಟ್ಟಿದ್ದಾರೋ, ಒಂದೇ ಜಾಗದಲ್ಲಿ ಇಟ್ಟಿದ್ದಾರೋ, ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಕಡೆ ಇಟ್ಟಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ 60%ಇಂದ 90% ಮಾಡಿ ನ್ಯೂಕ್ಲಿಯರ್ ವೆಪನ್ ಮಾಡೋಕ್ಕೆ ವರ್ಷಾನುಗಟ್ಟಲೆ ಬೇಕಾಗಿಲ್ಲ, ಕೆಲವು ವಾರಾನುಗಟ್ಟಲೆ ಸಾಕು ನ್ಯೂಕ್ಲಿಯರ್ ವೆಪನ್ ಮಾಡೋಕ್ಕೆ. ಸೊ ಅದು ನಮ್ಮ ಕೈಗೆ ಬಂದಿಲ್ಲ ಅಂತ ಕೆಲವು ಇಂಟೆಲಿಜೆನ್ಸ್ ಮಾಹಿತಿಗಳು ಬಂತು. ಸೊ ನೆಕ್ಸ್ಟು ಆ 12 ದಿವಸ ಆದಮೇಲೆ ತಿರ್ಗಾ ಒಂದು ಮಾತುಕತೆ ಶುರು ಮಾಡ್ತಾರೆ. ಅದರಲ್ಲಿ ಏನಂತ ಹೇಳ್ತಾರೆ, ನ್ಯೂಕ್ಲಿಯರ್ದು ಒಂದು ಅದಕ್ಕೆ ಆಲ್ಮೋಸ್ಟ್ ಒಪ್ಕೋತಾರೆ. ಆಯಿತು 5-7% ನಾವು ನ್ಯೂಕ್ಲಿಯರ್ ಫೆಸಿಲಿಟಿನ ಇದು ಮಾಡಿ, ಯಾಕಂದರೆ ನೋಡಿ ಈ ಸಲ ಯಾವ ನ್ಯೂಕ್ಲಿಯರ್ ಫೆಸಿಲಿಟಿ ಅವ್ರು ಹೊಡೆದಿಲ್ಲ. ಈ ಸಲ ಹೊಡಿತಾ ಇರೋದೆಲ್ಲ ಮಿಲಿಟರಿ ಬೇಸ್ಗಳು, ನಾಟ್ ನ್ಯೂಕ್ಲಿಯರ್ ಫೆಸಿಲಿಟಿ. ಆ ನ್ಯೂಕ್ಲಿಯರ್ ಫೆಸಿಲಿಟಿ ನಾವು ರೆಡಿ ಇದ್ದೀವಿ ಸರೆಂಡರ್ ಮಾಡೋಕ್ಕೋ ಇಲ್ಲ 5% ಒಳಗಡೆ ಇಡೋಕ್ಕೋ ನಿಮ್ಮ ಇಂಟರ್ನ್ಯಾಷನಲ್ ಇದಕ್ಕೋ ಅದಕ್ಕೆಲ್ಲ ಒಪ್ಪಿಗೆ ಆಗ್ಬಿಟ್ಟಿರುತ್ತೆ ಒಮಾನಲ್ಲಿ. ಬಟ್ ನೆಕ್ಸ್ಟ್ ಏನು ಇಡ್ತಾರೆ ಇವರು ಒಂದು ಅಂದರೆ, ನೀವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನೋದೇ ಮಾಡಿಕೊಡೋದು, ನಿಮ್ಮ ಹತ್ರ ಯಾವ ಮಿಸೈಲು ಮಾಡಿಕೊಡೋದು, ನಿಮ್ಮ ಹತ್ರ ಯಾವ ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರು ಇಟ್ಕೋಬಾರ್ದು, ನೆಕ್ಸ್ಟ್ ರೆಜಿಮ್ ಚೇಂಜ್ ಆಗಬೇಕು, ಇವೆಲ್ಲ ಒತ್ತಡ ಇಟ್ಕೊಂಬಂದು ಅಮೆರಿಕ ಇವೆಲ್ಲ ಅಂದರೆ ಇಸ್ರೇಲ್ ಹೇಳ್ಕೊಡ್ತು, ಇವ್ರು ಇಟ್ಕೊಂಬಂದರು. ಸೊ ರೆಜಿಮ್ ಚೇಂಜು, ಬ್ಯಾಲಿಸ್ಟಿಕ್ ಮಿಸೈಲು ಎಲ್ಲ ಬಿಟ್ಕೊಟ್ಬಿಟ್ರೆ ಇವ್ರೇನು ನಗ್ನವಾಗಿ ನಿಂತ್ಕೊಬೋಗ್ತಾರ ಯಾರು ಇರಾನ್ ಅವರು. ಸೊ ಅದಕ್ಕೆ ಅದು ಒಪ್ಕೊಳ್ಳಿಲ್ಲ. ಸೊ ನ್ಯೂಕ್ಲಿಯರ್ ಆಮೇಲೆ ಏನಾಯಿತು, ಒಪ್ಕೊಳ್ದೇ ಇದ್ದಾಗ ತಕ್ಷಣ ಇವ್ರು ಹೋದರು, ಹೊಡೆದಾಕಿದ್ರು, ರೆಜಿಮ್ ಚೇಂಜ್ ಆಗುತ್ತೆ ಅಂದರು. ರೆಜಿಮ್ ಹೊಡೆದಾಕಿದ್ರು, ಅಲ್ಲೇನು ಅಂಥ ಬದಲಾವಣೆ ಏನೂ ಕಾಣಲಿಲ್ಲ. ಆಯಿತು ಕೊಮೇನಿ ಹೋದ, ಅವ್ರ ಮಗ ಬಂದ, ಅವ್ರ ಮಗ ನಡೆಸ್ತಾ ಇದ್ದಾನೋ ಇಲ್ವೋ, ಕೋಮಾ ಸ್ಟೇಜಲ್ಲಿದ್ದಾನೋ ಗೊತ್ತಿಲ್ಲ. IRGCಗೆ ಅವ್ರದ್ದೇ ಆದ 31 ಡಿವಿಷನ್ಸ್ಗೆ ಅವರೆಲ್ಲನೂ ಪವರ್ ಕೊಟ್ಟರು, ನೀವೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ಅಮೇರಿಕಾದವ್ರು ಏನು ಮಾಡಿದ್ರು, ನಾವೆಲ್ಲ ಬಾಂಬ್ಗಳು ಒಂದೇ ಸಲ ಹಾಕ್ಬಿಟ್ರೆ ಒಂದು GBU ಈ ದೊಡ್ಡ ದೊಡ್ಡ ಬಾಂಬ್ಸ್ಗಳು ಎಲ್ಲ ಮಿಲ್ಟ್ರಿನೆಲ್ಲ ಮಾಡಿದ್ರೆ ಇವರು ಕಮ್ಮಿ ಆಗುತ್ತೆ ಈ ವಾರನ ಅಂದ್ಕೊಂಡ್ರು. ಬಟ್ ಅದು ಕಮ್ಮಿ ಆಗಂಗೆ ಲಕ್ಷಣವೇ ಇಲ್ಲ. F-35 ಹೊಡಿತಾ ಇದ್ದಾರೆ. ಇವರು ಇನ್ನೊಂದು ಹೇಳಿಕೆ ಕೊಡ್ತಾರೆ, ಸೌತ್ ಪರಸ್ ಗ್ಯಾಸ್ ಫೀಲ್ಡ್ ಹೊಡೆದಿದ್ದು ನಮ್ಗೆ ಗೊತ್ತೇ ಇಲ್ಲ, ಇಸ್ರೇಲ್ ಅವರು ನಮ್ಗೆ ಗೊತ್ತಿಲ್ದಂಗೆ ಹೊಡೆದ್ಬಿಟ್ರು, ಇದನ್ನು ಇವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅಂತಾರೆ. ಅವರ ಒಂದು ಕರೆಕ್ಟಾಗಿ ಒಂದು ಕೋಆರ್ಡಿನೇಷನ್ನೇ ಕಾಣ್ತಾ ಇಲ್ಲ. ಅವ್ರು ಹೊಡೆದ ತಕ್ಷಣ ಇವ್ರೇನು ಮಾಡಿದ್ರು, ಅಲ್ಲಿರೋ ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿತಾ ಇದ್ರು, ನೆಕ್ಸ್ಟು ಅವ್ರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ಸೊ ನಮ್ಮದು ನೋವಾದರೂ ಪರವಾಗಿಲ್ಲ, ನೀವು ಅದೇ ನಾವು ಅನುಭವಿಸಿ ಅಂತ ಅಲ್ಲಿ ಗಲ್ಫ್ ಕಂಟ್ರೀಸ್ ಮೇಲೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ಅಮೇರಿಕಾಗೆ ಏನಾಯಿತು, ಇತ್ಲಾಗೆ ಗಲ್ಫ್ ಕಂಟ್ರೀಸ್ ಅವರು ಈಗ ಒಂಥರ ಅವ್ರ ಮೇಲೆ ಒಂದು ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಇಷ್ಟು ದಿವಸ ನಾವು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ ಡಿಫೆನ್ಸ್ನ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಅವ್ರು ಕಾಯೋ ಜವಾಬ್ದಾರಿ ನಮ್ಮದು. ಸೊ ಅಂತ ಅವ್ರು ನೆಮ್ಮದಿಯಾಗಿದ್ರು. ನೋಡಿದ್ರೆ ದುಬೈ ಹೊಡೆದ್ರು, ಒಮಾನ್ ಹೊಡೆದ್ರು, ಕುವೈತ್ ಹೊಡೆದ್ರು. ಅಲ್ಲಿ ಏನು ಹೊಡಿತಾ ಇದ್ದಾರೆ ಅಂದರೆ ಅಲ್ಲಿರೋ ಆಯಿಲ್ ಫೀಲ್ಡ್ಸ್ಗಳೆಲ್ಲ ಹೊಡಿತಾ ಇದ್ದಾರೆ. ಅಲ್ಲಿರೋ ಆಯಿಲ್ ಫೀಲ್ಡ್ಸ್ ಹೊಡೆಯೋದಲ್ಲದೆ ಈ ನಾರ್ತ್ ರೀಜನ್ ಅಂತ ಕತಾರಲ್ಲಿ ಬರೋ ಆಯಿಲ್ ಫೀಲ್ಡ್ಗೂ ಹೊಡೆದ್ರು. ರಾಜ್ ಲಫಾನಿ ಅಂತನೋ ನಾನು ಮರ್ತುಬಿಟ್ಟೆ. ಸೊ ಆ ಫೀಲ್ಡ್ನು ಹೊಡೆದ್ರು. ಯಾಕಂದರೆ ದಟ್ ಈಸ್ ದಿ ಸೌತ್ ಪರಾಸ್ ಮತ್ತು ಅದು ಬಂದು ಇಟ್ಸ್ ಎ ಕಾಮನ್ ಇದು ಏನು ಗ್ಯಾಸ್ ಫೀಲ್ಡ್, ಅದು ಆ ಸೀ ಬೆಡ್ ಕಾಮನ್ ಇದೆ. ಅಂದರೆ 9,000 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ 3,700 ಇರಾನ್ ಕಡೆ ಇದೆ, 6,300 ಇವ್ರ ಕಡೆ ಬೀಳುತ್ತೆ. ಯಾರ ಕಡೆ? ಕತಾರ್ ಕಡೆ.